ಜೈ ಹಿಂದ್ ಎಲ್ಲರಿಗೂ. SSC MTS 2025 ವೇಕೆನ್ಸಿಗಳಿಗೆ ನೀವು ಎಕ್ಸಾಮ್ ಅನ್ನ ಬರೆದಿರಿ, ಬಟ್ ಇನ್ನೂವರೆಗೂ ಕೂಡ ಅದರ ರಿಸಲ್ಟ್ ಇರುವಂತದ್ದು ಬಂದಿಲ್ಲ. ಈಗ ಮೇ ತಿಂಗಳು ನಡೀತಾ ಇದೆ, ನೀವು ಎಕ್ಸಾಮ್ ಕೊಟ್ಟಿರುವಂತದ್ದು ಫೆಬ್ರವರಿ ತಿಂಗಳಲ್ಲಿ ನೀವು ಎಕ್ಸಾಮ್ ಅನ್ನ ಬರ್ದಿರಿ, ಬಟ್ ಆದ್ರೂ ಕೂಡ ಇನ್ನೂವರೆಗೂ ರಿಸಲ್ಟ್ ಬಂದಿಲ್ಲ. 2025 MTS ಎಕ್ಸಾಮ್ ರಿಸಲ್ಟ್ ಯಾವಾಗ ಬರ್ತೈತಿ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದ್ರ ಜೊತೆಗೆ ಈಗಾಗಲೇ ಕೀ ಆನ್ಸರ್ಸ್ ಗಳನ್ನ ಬಿಟ್ಟಾರು, ಕೀ ಆನ್ಸರ್ಸ್ ಗಳನ್ನ ನೋಡಿರ್ತೀರಿ ನೀವು, ಎಷ್ಟು ಮಾರ್ಕ್ಸ್ ಗಳು ಬಂದಾವು ಅದು ಕೂಡ ನಿಮ್ಗೆ ಗೊತ್ತಿದೆ. ಹಾಗಾದ್ರೆ ಈ 2025 MTS ಎಕ್ಸಾಮ್ ದಲ್ಲಿ ನಮ್ಮ ಸೆಲೆಕ್ಷನ್ ಆಗ್ಬೇಕು ಅಂತಂದ್ರೆ ಎಷ್ಟು ಮಾರ್ಕ್ಸ್ ಬಂದಿದ್ರೆ ನಾವು ಹೋಪ್ ಇಟ್ಕೋಬಹುದು ನಮ್ಮ ಸೆಲೆಕ್ಷನ್ ಆಗ್ತೈತಿ ಅಂತೇಳಿ, ಅದನ್ನು ಕೂಡ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆಗೆ 2026 ಹೊಸದಾಗಿರುವಂತಹ ವೇಕೆನ್ಸಿಗಳು ಯಾವಾಗ ಬರ್ತಾವೆ, ಅದ್ರದ್ದು ಎಕ್ಸಾಮ್ ಯಾವಾಗ ಇರ್ತೈತಿ, ಎಕ್ಸಾಮ್ ಪ್ಯಾಟರ್ನ್ ಹೇಗಿರ್ತೈತಿ, ಏನೆಲ್ಲಾ ಓದ್ಬೇಕಾಗ್ತೈತಿ, ಆ ಎಲ್ಲಾ ವಿಷಯಗಳನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸಿಕೊಡಾಕತ್ತೇನಿ. ಅದ್ರ ಸಲುವಾಗಿ ವಿಡಿಯೋವನ್ನ ಸ್ಕಿಪ್ ಮಾಡಬೇಡ್ರಿ, ಕಂಪ್ಲೀಟ್ ಆಗಿ ನೋಡ್ರಿ. ವಿಡಿಯೋವನ್ನ ನಿಮ್ಗೆ ನಾಲೆಜಬಲ್ ಆಗ್ತೈತಿ. ಯಾರು SSC MTS ಎಕ್ಸಾಮ್ಗೆ ನಿರಂತರವಾಗಿ ತಯಾರನ್ನ ನಡ್ಸಾಕತ್ತೇರಿ ಅವರು ಈ ಒಂದು ವೇಕೆನ್ಸಿಗಳು ಪ್ರತಿ ವರ್ಷ ಬರ್ತಾವೆ. ಏನು ಅಂತಂದ್ರೆ ಹಾಗೆ ಬಿಡಾಕ್ ಹೋಗ್ಬೇಡ್ರಿ, ನಮ್ ಸೆಲೆಕ್ಷನ್ ಆಗಂಗಿಲ್ಲ ಅಂತೇಳಿ ಏಜ್ ಇರುವವರೆಗೂ ಕೂಡ ನೀವು ನಿಮ್ಮ ಪ್ರಯತ್ನವನ್ನ ಮಾಡ್ರಿ. ಒಂದಿಲ್ಲ ಒಂದಿನ ಖಂಡಿತ ನೀವು ಸಕ್ಸಸ್ ಆಗಿ ಆಗ್ತೀರಾ. ಸೊ ಬನ್ನಿ ನಾವು ನೋಡೋಣ. 2025 ವೇಕೆನ್ಸಿಗಳು ಬಂದಿರುವಂತದ್ದು 8021 ಇದ್ದು, ಇದು MTS ಮತ್ತು ಹವಾಲ್ದಾರ್ ಎರಡೂಗಳು ಕೂಡಿ ಇತ್ತು. ಆಮೇಲೆ ಈಗ ನಾವು ನೋಡುವಂತದ್ದು ಏನು ಅಂತಂದ್ರೆ ರಿಸಲ್ಟ್ ಯಾವಾಗ ಬರ್ತೈತಿ ಇದರದ, ಆಮೇಲೆ ಎಷ್ಟು ಮಾರ್ಕ್ಸ್ ಬಂದ್ರೆ ಈ ಸಲ ನಮ್ದು ಸೆಲೆಕ್ಷನ್ ಆಗ್ತೈತಿ, ಅದ್ರ ಬಗ್ಗೆ ಡಿಸ್ಕಷನ್ ಒನ್ ಬೈ ಒನ್ ಮಾಡ್ತಾ ಹೋಗೋಣ. ಈಗ ಮೊಟ್ಟ ಮೊದಲನೇದಾಗಿ ರಿಸಲ್ಟ್ ಯಾವಾಗ ಬರ್ತೈತಿ ಅಂತೇಳಿ, ರಿಸಲ್ಟ್ ಡೇಟ್ ಯಾವಾಗ ಬರ್ತೈತಿ ಅದನ್ನ ನಾವು ಮೊಟ್ಟ ಮೊದಲನೇದಾಗಿ ನೋಡೋಣ. ರಿಸಲ್ಟ್ ಡೇಟ್ ನೋಡ್ರಿ, ಈಗಾಗಲೇ ನಿಮ್ಮ ಎಕ್ಸಾಮ್ಸ್ ಗಳು ಫೆಬ್ರವರಿ 2026 ನಿಮ್ಮ ಎಕ್ಸಾಮ್ಸ್ ಗಳು ನಡೆದಿದ್ದು, ಎಲ್ಲ ಎಕ್ಸಾಮ್ಸ್ ಗಳು ಮುಗಿದವು, ಕೀ ಆನ್ಸರ್ಸ್ ಗಳನ್ನು ಕೂಡ ಬಿಟ್ಟಾರೆ. ಸೊ ಈಗ ನಡೀತಾ ಇರುವಂತದ್ದು ಯಾವುದು ಅಂತಂದ್ರ ಮೇ 2026 ನಡೀತಾ ಇದೆ. ಸೊ ನಿಮ್ಮ ಒಂದು ರಿಸಲ್ಟ್ ಡೇಟ್ ಇರುವಂತದ್ದು ಎಕ್ಸ್ಪೆಕ್ಟ್ ಮಾಡಕತ್ತೇನೆ ನಾನು. ಏನು ಅಂತಂದ್ರ 10 ಮೇ ವರೆಗೆ, 10 ಮೇ 2026 ಒಳಗೆ ಏನಂತಂದ್ರ ನಿಮ್ಮ ರಿಸಲ್ಟ್ ಬರುವಂತಹ ಸಾಧ್ಯತೆ ಐತಿ. ರಿಸಲ್ಟ್ ಬಂದ ತಕ್ಷಣ ಏನಪ್ಪಾ ಅಂತಂದ್ರ ನಮ್ಮ ಟೆಲಿಗ್ರಾಮ್ ಚಾನೆಲ್ ಏನಿದೆ ಅಲ್ಲಿ ಎಲ್ಲಾ ಲಿಸ್ಟ್ ಅನ್ನ ಹಾಕ್ತೇವಿ. ಯಾರ್ದು ಸೆಲೆಕ್ಷನ್ ಆಗಿರ್ತೈತಿ ಅವ್ರದ್ದು ಅಲ್ಲಿ ರೋಲ್ ನಂಬರ್ ಅನ್ನ ಕೊಟ್ಟಿರ್ತಾರು, ಹೆಸರು ಇರ್ತೈತಿ. ಅದನ್ನ ನೀವು ಸರ್ಚ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಸೆಲೆಕ್ಷನ್ ಆಗಿದ್ರ ಅಂತಂದ್ರ ನಿಮ್ಮ ಹೆಸರಲ್ಲಿ ಮತ್ತು ನಿಮ್ಮ ರೋಲ್ ನಂಬರ್ ಅಲ್ಲಿ ಇರ್ತೈತಿ. ಇತ್ತು ಅಂತಂದ್ರ ಸೆಲೆಕ್ಷನ್ ಆಗಿರ್ತೇರಿ. ಸೊ ಇದು ಏನು ಅಂತಂದ್ರ ರಿಸಲ್ಟ್ ಡೇಟ್ ಆಯ್ತು. ಈಗಾಗಲೇ ನೀವು ಏನು ಅಂತಂದ್ರ ಕೀ ಆನ್ಸರ್ಸ್ ಗಳನ್ನ ನೋಡ್ಯಾರಿ, ಕೀ ಆನ್ಸರ್ಸ್ ಗಳನ್ನ ನೋಡಿದ್ಮೇಲೆ ನಿಮ್ಮ ಮಾರ್ಕ್ಸ್ ಗಳು ಎಷ್ಟು ಬಂದಾವು ಅನ್ನೋದು ಕೂಡ ನಿಮ್ಗ ಗೊತ್ತೈತಿ. ಮಾರ್ಕ್ಸ್ ಗಳನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕು ಇದರಲ್ಲಿ ನೋಡ್ರಿ. SSC MTS ದಲ್ಲಿ 4 ವಿಷಯಗಳು ಇರ್ತಾವ, 2 ಸೆಷನ್ ಗಳು ಇರ್ತಾವ. ಇದರಲ್ಲಿ ಒಂದೇದ್ ಯಾವ್ದು ಅಂತಂದ್ರ ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರ್ತೈತಿ. ಮ್ಯಾಥ್ಸ್ ಮತ್ತು ರೀಸನಿಂಗ್ ಇರ್ತೈತಿ. ಈ ಮ್ಯಾಥ್ಸ್ ಮತ್ತು ರೀಸನಿಂಗ್ ಓನ್ಲಿ ಏನಿರ್ತೈತಿ ಹೇಳಿದ್ದು, ಓನ್ಲಿ ಕ್ವಾಲಿಫೈ ಇರ್ತೈತಿ, ಕ್ವಾಲಿಫೈ ಆಗ್ಲಿಕ್ಕೆ ಮಾತ್ರ ಇರ್ತೈತಿ. ಓಕೆ, ಸೊ ಇದರಲ್ಲಿ 12 ಪ್ರಶ್ನೆಗಳು ಸರಿ ಮಾಡಿದ್ರೆ ಅಂತಂದ್ರೆ ಇದು ಕ್ವಾಲಿಫೈ. 1ನೇ ಸೆಷನ್ ಏನು ಇಂಪಾರ್ಟೆಂಟ್ ಅಷ್ಟು ಇರಂಗಿಲ್ಲ. 2ನೇ ಸೆಷನ್ ಏನಿರ್ತೈತಿ GK ಪ್ಲಸ್ ಇಂಗ್ಲಿಷ್, ಈ 2 ಇರ್ತಾವು. ಇದರಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ ದಲ್ಲಿ 25 ಕ್ವಶನ್ಸ್ ಇರ್ತಾವು. ಒಂದು ಕ್ವಶನ್ ಗೆ 3 ಮಾರ್ಕ್ಸ್ ಗಳು ಇರ್ತವೆ. ಒಂದು ಕ್ವಶನ್ ಗೆ 3 ಮಾರ್ಕ್ಸ್, 50 ಕ್ವಶನ್ಸ್ ಇರ್ತಾವು. 3 ಮಾರ್ಕ್ಸ್ ಅಂತಂದ್ರ 150 ಅಲ್ಲ, 150 ಕರೆಕ್ಟ್ ಇದೆಯಾ? 150 ಮಾರ್ಕ್ಸ್ ಗಳಿಗೆ ಏನು ಅಂತಂದ್ರ ನಿಮ್ಮ ಸೆಲೆಕ್ಷನ್ ಆಗ್ತೈತಿ. ನೀವು ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡ್ಬೇಕು ಅಂತಂದ್ರ ನಿಮ್ಮ ಮಾರ್ಕ್ಸ್ ಗಳನ್ನ ಈ 2ನೇ ಸೆಷನ್ ಐತಲ್ಲ GK ಮತ್ತು ಇಂಗ್ಲಿಷ್, ಈ 2 ಸಬ್ಜೆಕ್ಟ್ ಗಳನ್ನ ಕೂಡಿಸಿ ಏನು ಅಂತಂದ್ರೆ ಎಷ್ಟು ಮಾರ್ಕ್ಸ್ ಗಳು ಬರಾಕತ್ತಾವು ಅನ್ನೋದನ್ನ ನೋಡ್ಬೇಕು. ಇದನ್ನ ಕೂಡ್ಸಂಗಿಲ್ಲ. ಇದನ್ನ ಕೂಡಿಸಿ ನಂದ್ರ 120 ಆಗೇತ್ರಿ, 130 ಆಗೇತಿ, ಅದಲ್ಲ. ಸೊ ಇದು ಕೂಡಿಸ್ಬೇಕು. ಯಾವುದು? GK ಮತ್ತು ಮ್ಯಾಥ್ಸ್ ಅನ್ನ ಕೂಡಿಸ್ಬೇಕಾಗ್ತೈತಿ. ಈ ಎರಡುಗಳನ್ನ ಕೂಡ್ಸಿದ್ರ 150ರಲ್ಲಿ ಎಷ್ಟು ಬರ್ಬೇಕು ಅಂತಂದ್ರ 110 ಪ್ಲಸ್ ನಿಮ್ಮ ಮಾರ್ಕ್ಸ್ ಗಳ ಆಗಿದ್ದು ಅಂತಂದ್ರ ಒಂದ್ ಸ್ವಲ್ಪ 3-4 ಮಾರ್ಕ್ಸ್ ಗಳು ಹಿಂದ, 3-4 ಮಾರ್ಕ್ಸ್ ಗಳು ಮೇಲೆ ನಡಿತೈತಿ. ಬಟ್ ಈ ರೇಂಜ್ ಗೆ ನೀವು ಇದ್ರೆ ಅಂತಂದ್ರ 150ರಲ್ಲಿ 110 ಮಾರ್ಕ್ಸ್ ಗಳು ನಿಮ್ಮ ಬರಾಕತ್ತಿದ್ದು ಅಂತಂದ್ರ ಈ 2 ಸಬ್ಜೆಕ್ಟ್ ಅದೊಳಗ ನಿಮ್ಮ ಸೆಲೆಕ್ಷನ್ 100% ಆಗ್ತೈತಿ, ಆಗತೈತೆ. ಸೊ ಹಾಗಾಗಿ ಇಷ್ಟು ನೀವು ಏನು ಅಂತಂದ್ರ ನಿಮ್ಮ ಮಾರ್ಕ್ಸ್ ಬರಾಕತ್ತು ಅಂತಂದ್ರ ಹೋಪ್ ಇಟ್ಕೊಳ್ರಿ, ನಮ್ಮ ಸೆಲೆಕ್ಷನ್ ಆಗ್ತೈತಿ. ಅಂತ ವಿದ್ಯಾರ್ಥಿಗಳು ಏನು ಅಂತಂದ್ರ 10 ಮೇ ವರೆಗೆ ವೇಟ್ ಮಾಡ್ರಿ, ನಿಮ್ಮ ರಿಸಲ್ಟ್ 10 ಮೇ ಒಳಗಡೆನೆ ಬರ್ತೈತಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ನಾವು ಈಗ ರಿಸಲ್ಟ್ ಡೇಟ್ ಆತು, ಕೀ ಆನ್ಸರ್ಸ್ ಗಳನ್ನ ನೋಡಿದ್ವಿ. ಆಮೇಲೆ ಎಷ್ಟು ಮಾರ್ಕ್ಸ್ ಗಳು ಬಂದ್ರೆ ನಮ್ ಸೆಲೆಕ್ಷನ್ ಆಗ್ತೈತಿ ಅನ್ನೋದು ಕೂಡ ನಿಮ್ಗೆ ಹೇಳಿದೆ. ಈಗ ಹೊಸ
ಹೊಸ ವೇಕೆನ್ಸಿ 2026 ಯಾವಾಗ ಬರ್ತೈತಿ, ಯಾವಾಗ, ಹೌದಾ, ಇದು ಯಾವಾಗ ಬರ್ತೈತಿ ಅನ್ನೋದನ್ನ ನೋಡೋಣ. ಸೊ ಇದು ಬರುವಂತದ್ದು ಯಾವಾಗ ಅಂತಂದ್ರೆ ಜೂನ್ 30ರಿಂದ ಜುಲೈ ಜುಲೈ 30ರವರೆಗೆ ಏನು ಅಂತಂದ್ರೆ ನೀವು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇದು ಇಂಪಾರ್ಟೆಂಟ್ ಡೇಟ್ ನೆನಪಿಟ್ಕೋರಿ. ಜೂನ್ 30ರಿಂದ ನಿಮ್ಮ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗ್ತಾವು. ಜುಲೈವರೆಗೂ ಕೂಡ ನೀವು 1 ತಿಂಗಳವರೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಅಂತಂದ್ರ ಯಾವ್ದು ಜುಲೈ ತಿಂಗಳದೊಳಗನ ಇದ್ದಂಗನ ಐತಿದು. ಓಕೆ, ಆಮೇಲೆ ಈಗ ವೇಕೆನ್ಸಿಗಳು ಎಷ್ಟು ಬರ್ಬಹುದು, ಈ ವೇಕೆನ್ಸಿ ಈಗಾಗಲೇ ಇಲ್ಲಿ ವೇಕೆನ್ಸಿಗಳು ನಾವು ನೋಡೋದಾದ್ರೆ ವೇಕೆನ್ಸಿಗಳು ಎಷ್ಟಿದ್ದು ಹೇಳ್ರಿ, ಇಲ್ಲಿ 8021 ವೇಕೆನ್ಸಿಗಳಿದ್ದು. ಆಮೇಲೆ ಆ ಸೈಡ್ನು ಅಂತಂದ್ರೆ ಇದ್ರ ಹಿಂದಿನ ಸೈಡ್ನು ಕೂಡ ಒಂದ್ ಸ್ವಲ್ಪ ಈ ರೇಂಜ್ ದೊಳಗನೆ ಇದ್ದು. ಆಮೇಲೆ ಅದರ ಹಿಂದಿನ ಸೈಡ್ 23ರಲ್ಲಿ ನೋಡೋದಾದ್ರೆ 4000 ಚಿಲ್ಲರೆ ವೇಕೆನ್ಸಿಗಳಿದ್ದು. ಅಂತಂದ್ರೆ ಇಲ್ಲಿ ನಾವು ವೇಕೆನ್ಸಿಗಳನ್ನ ನೋಡೋದಾದ್ರೆ ಅಪ್ರಾಕ್ಸಿಮೇಟ್ಲಿ 5000 ಅಂತೂ ಬಂದೇ ಬರ್ತಾವೆ. ಸೊ ಇದು ಸ್ಟಾರ್ ಮಾರ್ಕ್ ಇಡ್ತೇನೆ ನಾನು, ಅಂದ್ರೆ ಇಷ್ಟ ಬರ್ತಾವಂತಲ್ಲ, ಬಟ್ 5000 ಅಂತೂ ಬಂದೇ ಬರ್ತಾವ. 4ರಿಂದ 5000 ವೇಕೆನ್ಸಿಗಳು ಇದರಲ್ಲಿ ಪ್ರತಿ ವರ್ಷ ಬಂದೇ ಬರ್ತಾವ, ಹೌದಾ. ಈಗ ಈ ಡೇಟ್ಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತದೆ, ವೇಕೆನ್ಸಿಗಳು ಇಷ್ಟು ಬರುವಂತಹ ಸಾಧ್ಯತೆ ಐತಿ. ಈಗ ಎಲಿಜಿಬಿಲಿಟಿ ಏನ್ ಬೇಕು ನಿಮ್ಗ, ಕ್ವಾಲಿಫಿಕೇಶನ್ ಏನ್ ಬೇಕು ಅಂತಂದ್ರ ಓನ್ಲಿ 10th ಇರ್ತೈತಿ. 10th SSLC ನೀವು ಪಾಸ್ ಆಗಿದ್ರ ಅಂತಂದ್ರೆ ಸಾಕು, ನೀವು ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದಾಗಿದೆ. ಈ ಎಕ್ಸಾಮ್ ಯಾವ್ದ್ರೊಳಗ ಇರ್ತೈತಿ, ಎಕ್ಸಾಮ್ ಕನ್ನಡದೊಳಗನೆ ಇರ್ತೈತಿ. ಬಟ್ ಇನ್ನೊಂದ್ ಏನು ಅಂತಂದ್ರ ಇಲ್ಲಿ ಏಜ್ ಬಹಳ ಮ್ಯಾಟರ್ ಆಗ್ತೈತಿ. ಏಜ್ ಎಷ್ಟ್ ಇರ್ಬೇಕು ಅಂತಂದ್ರ ಜನರಲ್ ದವ್ರಿಗೆ, GM ಯಾರು ಇರ್ತಾರೋ ಅವ್ರಿಗೆ 18ರಿಂದ 25 ವರ್ಷ ಆಗಿರ್ಬೇಕು, ಹೌದಾ. ಆಮೇಲೆ OBC ದವ್ರಿಗೆ ಸಾರಿ, ಇದು ಆಕ್ಚುಲಿ ಏಜ್ ಇದನ್ನ ನೋಡ್ರಿ, ಇಲ್ಲಿ ಏಜ್ ಎಷ್ಟೆಷ್ಟು ಇರ್ಬೇಕಂತ ಹೇಳಿ ಒಂದ ನಿಮಿಷ ನೋಡ್ರಿ. ಏಜ್ ಎಷ್ಟೆಷ್ಟು ಇರ್ಬೇಕು ಅಂತಂದ್ರೆ ಏಜ್ ನಿಮ್ದು 18ರಿಂದ 25 ಇದು ಯಾವ್ದಕ್ಕಂತಂದ್ರ MTS ಎಕ್ಸಾಮ್ಗೆ, 18ರಿಂದ 27 ಇದು ಹವಾಲ್ದಾರ್. ಇಷ್ಟಂತೂ ನಿಮ್ಮ ಏಜ್ ಇರ್ಬೇಕು. ಇದು GM ಇದ್ದವ್ರು ಆಮೇಲೆ EWS ಇದ್ದವ್ರಿಗೆ ಈ ಏಜ್ ಇರ್ಬೇಕಾಗ್ತತಿ. ಇದ್ರೊಳಗ OBC ದವ್ರಿಗೆ 3 ವರ್ಷ ಹೆಚ್ಚ್ ಕೊಡ್ತಾರು ಅಂತಂದ್ರ MTS ಹಾಕೋರು 28ರವರೆಗೆ ಹಾಕಬಹುದು, ಹವಾಲ್ದಾರ್ ಹಾಕುವವರು 30 ವರ್ಷದವರೆಗೆ ಹಾಕ್ಬಹುದು. OBC ದವ್ರು 3 ವರ್ಷ ಹೆಚ್ಚ್ ಮಾಡ್ಕೊಡ್ರಿ ಇದ್ರೊಳಗ. ಆಮೇಲೆ SC ST ಕ್ಯಾಟಗರಿದವ್ರು ಇದ್ರ ಅಂತಂದ್ರ 5 ವರ್ಷ ಹೆಚ್ಚ್ ಮಾಡ್ಕೊಡ್ರಿ, 5 ವರ್ಷ ಹೆಚ್ಚ್ ಮಾಡ್ಕೋಬೇಕಾಗ್ತತಿ. ಸೊ ಇಷ್ಟು ಏಜ್ ಇತ್ತು ಅಂತಂದ್ರ ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕಬಹುದು. 10th ಪಾಸ್ ಆಗಿರ್ಬೇಕಾಗ್ತತಿ. ವೇಕೆನ್ಸಿಗಳು 5000ವರೆಗೆ ಬರ್ಬಹುದು. ಜೂನ್ 30ರಿಂದ ಜುಲೈ ಅಂದ್ರೆ ಜುಲೈ ತಿಂಗಳಲ್ಲಿ ಅಪ್ಲಿಕೇಶನ್ಸ್ ಸ್ಟಾರ್ಟ್ ಆಗ್ತವೆ. ಸೊ ಎಕ್ಸಾಮ್ ಫೀಸ್ ಅಂತೂ ಬಹಳ ಕಡಿಮೆ ಇರ್ತೈತಿ. SC ST ಮಹಿಳೆಯರಿಗಂತೂ ಎಕ್ಸಾಮ್ ಫೀಸ್ನೇ ಇರಂಗಿಲ್ಲ. ಉಳ್ದವ್ರು ಏನ್ ಮಾಡ್ಬೇಕು ಅಂತಂದ್ರ ₹100 ಫೀಸ್ ಇರ್ತೈತಿ. ₹100 ಫೀಸ್ ಕಟ್ಟಿ ನೀವು ಎಕ್ಸಾಮ್ ಅನ್ನ ಬರಿಬಹುದು. ಈಗ ಈ ಎಕ್ಸಾಮ್ಗೆ ನೀವು ಎಲ್ಲಾ ತಯಾರಿಯನ್ನ ನಡೆಸಬೇಕಾದ್ರೆ ಇದರಲ್ಲಿ 4 ಸಬ್ಜೆಕ್ಟ್ ಗಳನ್ನ ನೀವು ಓದ್ಬೇಕಾಗ್ತತಿ. ಸೆಷನ್ ವೈಸ್ ಇರ್ತೈತಿ. ಇಲ್ಲಿ ಸೆಷನ್ ಏನ್ ಇರ್ತೈತಿ ಅಂತಂದ್ರ ಸೆಷನ್ 1 ಇರ್ತೈತಿ, ಆಮೇಲೆ ಇನ್ನೊಂದ್ ಯಾವ್ದು ಇರ್ತೈತಿ, ಸೆಷನ್ 2 ಇರ್ತೈತಿ. ಸೊ ಈ 2 ಸೆಷನ್ಸ್ ಗಳು ಇರ್ತಾವು. ಪ್ರತಿಯೊಂದು ಸೆಷನ್ಗೂ 45 ನಿಮಿಷ ಇರ್ತೈತಿ. ಇದಕ್ 45 ನಿಮಿಷ, ಇದಕ್ 45 ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರು. 45 ನಿಮಿಷದಲ್ಲಿ ನೀವು ಬಿಡಿಸ್ಬೇಕು. ಫಸ್ಟ್ ಸೆಷನ್ ನೀವು ಎಕ್ಸಾಮ್ ಹೋದ್ಮೇಲೆ ಫಸ್ಟ್ ಸೆಷನ್ ಓಪನ್ ಆಗ್ತೈತಿ. ಇದರಲ್ಲಿ ನಿಮ್ಗ ನೋಡ್ಲಿಕ್ಕೆ ಸಿಗುವಂತ 2 ಸಬ್ಜೆಕ್ಟ್ಗಳು ಮ್ಯಾಥ್ಸ್ ಮತ್ತು ರೀಸನಿಂಗ್. 2 ಸಬ್ಜೆಕ್ಟ್ ಗಳು ನೋಡಕ್ ಸಿಗ್ತಾವ. 20 ಕ್ವಶನ್ ಇದಕ್ 20 ಕ್ವಶನ್, ಟೋಟಲ್ 40 ಕ್ವಶನ್ಸ್ ಇರ್ತಾವು. ಒಂದು ಕ್ವಶನ್ ಗೆ 3 ಮಾರ್ಕ್ಸ್ ಇರ್ತೈತಿ. 120 ಮಾರ್ಕ್ಸ್ ಗಳು ನಿಮ್ಗ ಇದರಲ್ಲಿ ಸಿಗ್ತಾವು. ಇದರಲ್ಲಿ ಓನ್ಲಿ ಇದು ಏನಿರ್ತೈತಿ ಹೇಳಿದ್ದು ಓನ್ಲಿ ಕ್ವಾಲಿಫೈ. ನೀವು ಕ್ವಾಲಿಫೈ ಮಾಡ್ಬೇಕಾಗ್ತೈತಿ 1ನೇ ಸೆಷನ್. ಎಷ್ಟು ಕ್ವಾಲಿಫೈ ಅಂತಂದ್ರ ಟೋಟಲ್ 40 ಕ್ವಶನ್ ಗಳಲ್ಲಿ 12 ಕ್ವಶನ್ಸ್ ಗಳನ್ನ ಸರಿ ಮಾಡಿದ್ರಂದ್ರ ಸಾಕು, ಇದು ಕ್ವಾಲಿಫೈ ಆಗ್ಬಿಡ್ತೈತಿ ಸೆಷನ್ 1. ಓಕೆ, ನೆಕ್ಸ್ಟ್ ಪ್ರಿಪರೇಷನ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಹೇಳಕತ್ತೇನೆ ನಾನು. 1ನೇ ಸೆಷನ್ ಏನಿದೆ, ಮ್ಯಾಥ್ಸ್ ಮತ್ತು ರೀಸನಿಂಗ್ ಎರಡು ಕೂಡಿಸಿ 40ರಲ್ಲಿ 12 ಕ್ವಶನ್ಸ್ ಗಳು ರೈಟ್ ಮಾರ್ಕ್ ಮಾಡಿದ್ರಿ. ಓಕೆ, ಸೊ ಹಾಗಾಗಿ ಮ್ಯಾಥ್ಸ್ ರೀಸನಿಂಗ್ ಯಾರಿಗ್ ಬರಂಗಿಲ್ಲ, ಮ್ಯಾಥ್ಸ್ ಬಾಳ ಟಫ್ ಆಗ್ತೈತಿ ಅಂತವ್ರು ಈ ಎಕ್ಸಾಮ್ಗೆ ಟ್ರೈ ಮಾಡಬಹುದು. ಈಗ ಇಲ್ಲಿ ಸೆಷನ್ 2 ದಲ್ಲಿಯೂ ಕೂಡ 2 ಸಬ್ಜೆಕ್ಟ್ ಇರ್ತಾವು. ಇದರಲ್ಲಿ ಒಂದು GK ಇರ್ತೈತಿ, ಇನ್ನೊಂದ್ ಯಾವ್ದು ಇರ್ತೈತಿ, ಇಂಗ್ಲಿಷ್ ಇರ್ತೈತಿ. GK ದಲ್ಲಿ 25 ಕ್ವಶನ್, ಇಂಗ್ಲಿಷ್ ದಲ್ಲಿ 25 ಕ್ವಶನ್, ಹಿಂಗ 50 ಕ್ವಶನ್ ಇರ್ತಾವ. ಒಂದು ಕ್ವಶನ್ ಗೆ 3 ಮಾರ್ಕ್ಸ್ ಅಂತಂದ್ರ 150 ಮಾರ್ಕ್ಸ್ ಗಳು ಇದರಲ್ಲಿ ನಿಮ್ಗ ಇರ್ತಾವು. ಸೊ GK ದಲ್ಲಿ ಏನೇನ್ ಓದ್ಬೇಕು ಅಂತಂದ್ರ ಮುಖ್ಯವಾಗಿ ಸ್ಟ್ಯಾಟಿಕ್ GK ಅನ್ನ ಓದ್ರಿ, ಆಮೇಲೆ ಕರೆಂಟ್ ಅಫೇರ್ಸ್ ಅನ್ನ ಓದ್ರಿ, ಆಮೇಲೆ ಪಾಲಿಟಿ ಓದ್ಬೇಕಾಗ್ತೈತಿ,
ಓಕೆ. ಆಮೇಲೆ ಜಿಯೋಗ್ರಫಿ ಓದ್ಬೇಕಾಗ್ತೈತಿ. ಆಮೇಲೆ ಎಕನಾಮಿ ಅಂತಂದ್ರೆ ಯಾವ್ದು ಹೇಳ್ರಿ? ಎಕನಾಮಿ ಕರೆಂಟ್ ಅಫೇರ್ಸ್ ಗೆ ರಿಲೇಟೆಡ್ ಇರುವಂತಹ ಎಕನಾಮಿಯನ್ನ ಓದ್ಬೇಕಾಗ್ತೈತಿ. ಆಮೇಲೆ ಸೈನ್ಸ್ ಕೂಡ ಇದರಲ್ಲಿ ನೀವು ಓದ್ಬೇಕಾಗ್ತೈತಿ. ಆಮೇಲೆ ಇನ್ನೊಂದು ಬಿಟ್ಟು ಯಾವ್ದು? ಹಿಸ್ಟ್ರಿ. ಸೊ ಇವೆಲ್ಲ ಸಬ್ಜೆಕ್ಟ್ ಗಳನ್ನ ಜಿಕೆ ದಲ್ಲಿ ನೀವು ಕವರ್ ಮಾಡ್ಕೋಬೇಕಾಗ್ತೈತಿ. ಹೆಚ್ಚಾಗಿ ಜಿಕೆ ದೊಳಗ ಸ್ಟ್ಯಾಟಿಕ್ ಜಿಕೆ ಇಂಪಾರ್ಟೆಂಟ್ ಇರ್ತೈತಿ. ಸ್ಟ್ಯಾಟಿಕ್ ಜಿಕೆ ಅನ್ನ ಓದ್ಬೇಕಾಗ್ತೈತಿ. ಇಂಗ್ಲಿಷ್ ದಲ್ಲಿ ಎಲ್ಲ ಗ್ರಾಮರ್ ಅನ್ನ ಓದ್ಬೇಕಾಗ್ತೈತಿ. 3 ಪಾರ್ಟ್ಸ್ ಗಳು ಬರ್ತಾವ ಇದ್ರಲ್ಲಿ. ಗ್ರಾಮರ್ ಬರ್ತೈತಿ, ವೊಕ್ಯಾಬ್ ಬರ್ತೈತಿ, ವೊಕ್ಯಾಬುಲರಿ ನೋಡ್ಕೋಬೇಕು. ಓಕೆ. ಸೊ ಇವು 2 ಪಾರ್ಟ್ಸ್ ಗಳನ್ನ ನೀವು ಇದರಲ್ಲಿ ನೋಡ್ಕೊಂಡ್ರಿ ಅಂತಂದ್ರ ಇಂಗ್ಲಿಷ್ ಅನ್ನ ಬಹಳ ಈಸಿಯಾಗಿ ನೀವು ಏನ್ ಮಾಡ್ಕೋಬಹುದು? ಕ್ಲಿಯರ್ ಮಾಡ್ಕೋಬಹುದು. ಈಗ ಇದರಲ್ಲಿ 150ರಲ್ಲಿ ಈಗಾಗಲೇ ಹೇಳಿದ್ನಲ್ಲ ನಿಮ್ಗ ಎಷ್ಟು ಟಾರ್ಗೆಟ್ ಇರಬೇಕು? 110, 120ರವರೆಗೆ ಟಾರ್ಗೆಟ್ ಇತ್ತು ಅಂತಂದ್ರ ಮಾತ್ರ ನಿಮ್ಮ ಸೆಲೆಕ್ಷನ್ ಆಗ್ತೈತಿ. ಸೆಷನ್ 2 ಮಾತ್ರ ಏನ್ ಮಾಡ್ತಾರ ಅಂತಂದ್ರ ಕೌಂಟ್ ಮಾಡ್ತಾರು. ಜಿಕೆ ಮತ್ತು ಇಂಗ್ಲಿಷ್ ದಲ್ಲಿ ನಿಮ್ಮ ಎಷ್ಟು ಮಾರ್ಕ್ಸ್ ಬಂದಾವ ಅದ್ರ ಮೇಲೆ ನಿಮ್ಮ ಸೆಲೆಕ್ಷನ್ ಆಗ್ತೈತಿ. ಓಕೆನಾ? ಸೊ ಇದಿಷ್ಟು ಮಾಹಿತಿ ಏನು ಅಂತಂದ್ರ ಈ ರೀತಿ ನೀವು ಪ್ರಿಪರೇಷನ್ ಮಾಡ್ಬೇಕಾಗ್ತೈತಿ. ಇಷ್ಟೆಲ್ಲಾ ಸಬ್ಜೆಕ್ಟ್ ಗಳನ್ನ ಓದ್ಬೇಕು. ಮುಖ್ಯವಾಗಿ ನೀವು ಮಹತ್ವ ಕೊಡ್ಬೇಕಾಗಿರುವಂತದ್ದು ಜಿಕೆ ಮತ್ತು ಇಂಗ್ಲಿಷ್ ಗೆ ಕೊಡ್ಬೇಕಾಗ್ತೈತಿ. ಸೊ MTS ಎಕ್ಸಾಮ್ ಗೆ ತಯಾರನ್ನ ನಡೆಸುವಂತ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕನ್ನಡ ಭಾಷೆಯಲ್ಲಿ ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಐತಿ. ಇದರಲ್ಲಿ ನಿಮ್ಗ ಜಿಕೆ, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಇನ್ನೊಂದು ಇಂಗ್ಲಿಷ್, ಈ 4 ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಚಾಪ್ಟರ್ ವೈಸ್, ಸಿಲೆಬಸ್ ವೈಸ್ ಇರ್ತೈತಿ. ಎಲ್ಲ ರಿಕಾರ್ಡೆಡ್ ಕ್ಲಾಸಸ್ ಗಳು PDF ನೋಟ್ಸ್ ಇರ್ತೈತಿ, ಮಾಕ್ ಟೆಸ್ಟ್ ಇರ್ತಾವ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲಾನು ಇರ್ತೈತಿ. ಸೊ ಈ ಒಂದು ಕೋರ್ಸ್ ಮೇಲೆ ಡಿಸ್ಕೌಂಟ್ ಈಗ ನಡೆಯಾಕತೈತಿ. ನೀವು ಡಿಸ್ಕೌಂಟ್ ತಗೊಂಡು ಈ ಕೋರ್ಸ್ ಅನ್ನ ಪರ್ಚೇಸ್ ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡ್ರಿ. 8861927838 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ರಿ. ಸೊ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ ಬೇಗನೆ. ಆಮೇಲೆ ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ನನ್ನ ನಂಬರ್ ಇದೆ, ವಾಟ್ಸ್ಆಪ್ ನಂಬರ್ ಆಗಲೇ ಹೇಳಿದೆ. ಸೊ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ರಿ, ಮೆಸೇಜ್ ಮಾಡ್ರಿ, ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಸೊ ಎಲ್ಲರೂ ನಿಮ್ಮ ಪ್ರಿಪರೇಷನ್ ಈಗಲಿಂದಲೇ ನಡೆಸ್ರಿ. MTS ಎಕ್ಸಾಮ್ ಪ್ರತಿ ವರ್ಷ ಬರೋದರಿಂದ ಈಗಲಿಂದಲೇ ನಿಮ್ಮ ಪ್ರಿಪರೇಷನ್ ನಡೆಸಿದ್ರಿ ಅಂತಂದ್ರೆ ನೀವು ಒಳ್ಳೆ ರೀತಿಯಿಂದ ಪರ್ಫಾರ್ಮೆನ್ಸ್ ಮಾಡಬಹುದು ಎಕ್ಸಾಮ್. ಓಕೆ. ಮತ್ತೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗೋಣ. ಧನ್ಯವಾದಗಳು. ಜೈ ಹಿಂದ್.